134 ವರ್ಷಗಳ ವಿವಾದದ ಇತಿಹಾಸವನ್ನೇ ಹೊಂದಿದೆ ಕಾವೇರಿ ನದಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುವಂತೆ CWRC ಅಂದರೆ ಕಾವೇರಿ ನೀರಿನ ನಿಯಂತ್ರಣ ಸಮಿತಿಯು ಆದೇಶವನ್ನು ನೀಡಿದೆ. ರಾಜ್ಯಾದ್ಯಂತ ನಮ್ಮ ಅನ್ನದಾತರು, ನಮ್ಮ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದೇ ಮೊದಲನೇ ಬಾರಿ ಅಲ್ವಾ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನೀರಿಗಾಗಿ ಹೋರಾಟ ನಡೀತಾ ಇರೋದು. ಕರ್ನಾಟಕದ ರೈತರು ಇದೇ ಮೊದಲ ಬಾರಿ ಅಲ್ವಾ ನೀರಿಗಾಗಿ ಎಷ್ಟೋ ಸ್ಟ್ರೈಕ್ಗಳನ್ನು ಮಾಡಿದ್ದು. ಕಾವೇರಿ ನದಿಯ ನೀರಿನ ವಿವಾದ ಸೃಷ್ಟಿ ಆಗಿದ್ದಾದರೂ ಯಾಕೆ? ಕಾವೇರಿ ನೀರಿಗಾಗಿ 134 ವರ್ಷದ ದೊಡ್ಡ ಇತಿಹಾಸವೇ ಇದೆ. ಅದೊಂದು ಕಾಲ ಸ್ವಾತಂತ್ರ್ಯ ಪೂರ್ವದ ಅವಧಿ. 1892ರಿಂದ 1924ರ ನಡುವಿನ ಘಟನೆಗಳಿದು. ಹಿಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಂಸ್ಥಾನದ ನಡುವೆ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿತ್ತು. 1924ರ ಒಪ್ಪಂದ ಕರ್ನಾಟಕ ಮತ್ತು ತಮಿಳುನಾಡು 50 ವರ್ಷಗಳ ಅವಧಿಗೆ ಜಾರಿಯಲ್ಲಿರುವಂತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನೀರಿನ ಹಂಚಿಕೆಯ ಶೇಕಡಾವಾರನ ನೋಡಿದರೆ ನಿಮಗೆ ಶಾಕ್ ಆಗ್ಬೋದು. ತಮಿಳುನಾಡು ಮತ್ತು ಪುದುಚೇರಿಗೆ 75%, ಕರ್ನಾಟಕಕ್ಕೆ ನೀರು ಹರಿಸುವಂತೆ 23%, ಕೇರಳಕ್ಕೆ ಕೇವಲ 2%ನಷ್ಟು ನೀರು ಹರಿಸುವಂತೆ 50 ವರ್ಷಗಳ ಒಪ್ಪಂದಗಳನ್ನು ಮಾಡಲಾಗಿತ್ತು. ಆದರೆ ಮುಂದೆ 50 ವರ್ಷಗಳ ಪೂರ್ಣಗೊಳಿಸಿದ ನಂತರ, ಸ್ವಾತಂತ್ರ್ಯದ ನಂತರ ಈ ಒಪ್ಪಂದವನ್ನು 1974ರಲ್ಲಿ ರದ್ದುಗೊಳಿಸಲಾಗಿದೆ. ಆಗ ಕಾವೇರಿ ನೀರಿನ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ ತನ್ನ ಸಾಮರ್ಥ್ಯವನ್ನು ಬಂಧಿಸುತ್ತೆ ಅಂತ ಕರ್ನಾಟಕ ವಾದಿಸಿದೆ. ಕರ್ನಾಟಕವು ತನ್ನ ವ್ಯಾಪ್ತಿಯಲ್ಲಿ ಜಲಾಶಯಗಳನ್ನು ನಿರ್ಮಿಸುವ ಮೂಲಕ ಕೃಷಿ ಚಟುವಟಿಕೆಗಳಿಗೆ ವಿಸ್ತರಿಸಲು ಯತ್ನಿಸಿತು. ಈ ಒಂದೇ ಒಂದು ನಿರ್ಧಾರ 4 ರಾಜ್ಯಗಳ ನಡುವೆ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ. ತಮಿಳುನಾಡು, ಕರ್ನಾಟಕ, ಪುದುಚೇರಿ ಮತ್ತು ಕೇರಳ ನಡುವೆ ದೊಡ್ಡ ವಿವಾದಗಳು ಸೃಷ್ಟಿಯಾಗಿದೆ. ಇಷ್ಟೊಂದು ದೊಡ್ಡ ವಿವಾದಗಳು ಸೃಷ್ಟಿಯಾದ ಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ವಾ? ಇದಕ್ಕಾಗಿ ನ್ಯಾಯಮಂಡಳಿಗಳ ಸ್ಥಾಪನೆಯೇ ಮಾಡಲಾಯಿತು. ತಮಿಳುನಾಡಿನ ಬೇಡಿಕೆಯಂತೆ ಕೇಂದ್ರ ಸರ್ಕಾರ 1990ರಲ್ಲಿ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಅಂದರೆ CWDTಯನ್ನು ರಚಿಸಿತು. ಈ ನ್ಯಾಯಮಂಡಳಿಯು 2007ರಲ್ಲಿ ತನ್ನ ಅಂತಿಮ ತೀರ್ಪನ್ನು ನೀಡಿದೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ 2018ರಲ್ಲಿ ಹೊಸ ಸಂಸ್ಥೆಗಳನ್ನು ರಚನೆ ಮಾಡಲಾಯಿತು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಸಂಸ್ಥೆಗಳನ್ನು ರಚನೆ ಮಾಡಲಾಯಿತು. ಅಂತಾರಾಜ್ಯ ಜಲ ವಿವಾದ ಕಾಯ್ದೆ 1956 ಯಾವುದೇ ರಾಜ್ಯವು ಅಂತಾರಾಜ್ಯ ನದಿ ವಿವಾದವನ್ನು ನ್ಯಾಯಮಂಡಳಿಗೆ ಉಲ್ಲೇಖಿಸುವಂತೆ ಕೇಂದ್ರವನ್ನು ಕೋರಬಾರದು. ಮಾತುಕತೆಗಳ ಮೂಲಕ ವಿವಾದ ಬಗೆಹರಿಯೋದಿಲ್ಲ ಅಂತ ತಿಳಿದು ಬಂದರೆ ಮಾತ್ರ ದೂರು ಬಂದ 1 ವರ್ಷದೊಳಗೆ ಕೇಂದ್ರವು ಜಲ ವಿವಾದ ನ್ಯಾಯಮಂಡಳಿಯನ್ನು ಸ್ಥಾಪಿಸಬಹುದು. 1990ರಲ್ಲಿ CWDTಯು ಕೂಡ ಹೀಗೆ ಸೃಷ್ಟಿಯಾಗಿದ್ದು. ಕೇಂದ್ರ ಸರ್ಕಾರವು ರಚಿಸಿದ ಈ ಒಂದು ನ್ಯಾಯಮಂಡಳಿಯು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರುತ್ತದೆ. ಇದರ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಮಾನ. ಹಾಗಂತ ನ್ಯಾಯಮಂಡಳ ಮಂಡಿಸಿದ್ದಲ್ಲ ಸರಿಯಲ್ಲ ಅಲ್ವಾ? ತಪ್ಪು ತೀರ್ಪು ಅನಿಸಿದ್ರೆ ನ್ಯಾಯಮಂಡಳಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಿವಿಲ್ ಮೊಕದ್ದಮೆಗಳ ಮೂಲಕ ಪ್ರಶ್ನಿಸಬಹುದಾಗಿದೆ. ನ್ಯಾಯಮಂಡಳಿಯ ಆದೇಶ ಹೀಗಿದೆ: 802 ಕಿಲೋಮೀಟರ್ ಉದ್ದದ ಕಾವೇರಿ ನದಿ ಪ್ರದೇಶದಲ್ಲಿ ಸಾಮಾನ್ಯ ವರ್ಷದಲ್ಲಿ ಒಟ್ಟು ನೀರಿನ ಲಭ್ಯತೆ 740 TMC ಎಂದು ಅಂದಾಜಿಸಿದ್ದಾರೆ. ಹಾಗಾಗಿ ನೀರಿನ ಹಂಚಿಕೆ ವಿವರ ಇದು: ತಮಿಳುನಾಡಿಗೆ 419 TMC, ಕರ್ನಾಟಕಕ್ಕೆ 270 TMC, ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC ಮತ್ತು ವಿವಿಧ ಪರಿಸರಕ್ಕೆ 14 TMCಯನ್ನು ಇವರು ಮೀಸಲಿಟ್ಟಿದ್ರು. ಇಲ್ಲಿ ಗಮನಿಸಬೇಕಾದ ವಿಚಾರ, ಈ ಹಂಚಿಕೆಯನ್ನು ಪೂರೈಸೋಕೆ ಕರ್ನಾಟಕ ಸರ್ಕಾರವು ಸಾಮಾನ್ಯ ಮಾನ್ಸೂನ್ ವರ್ಷಗಳಲ್ಲಿ ಅಂತಾರಾಜ್ಯ ಗಡಿಯಾದ ಬಿಳಿಗುಂಡ್ಲು ಮೂಲಕ 192 TMC ನೀರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ನಂತರ ಸುಪ್ರೀಂ ಕೋರ್ಟ್ ಇದನ್ನು 177 TMCಗೆ ಪರಿಷ್ಕರಿಸಿದೆ. ಸಂಕಷ್ಟದ ವರ್ಷಗಳ ಸಮಯ ಅಂದರೆ ನೀರು ಬರಗಾಲದ ಸಮಯದಂಗೆ. ಮಳೆ ಕೊರತೆ ಇರುವ ಸಂಕಷ್ಟದ ವರ್ಷದಲ್ಲಿ ಇಳುವರಿ ಕಡಿಮೆಯಾದಾಗ ಎಲ್ಲ ರಾಜ್ಯಗಳಿಗೆ ಹಂಚಿಕೆಯಾದ ಷೇರುಗಳನ್ನು ಅದರ ಪ್ರಮಾಣಕ್ಕನುಸಾರವಾಗಿ ಕಡಿಮೆ ಮಾಡಲಾಗುವುದು.
ಈಗ 2026ರಲ್ಲೂ ಈ ನೀರಿನ ವಿವಾದಗಳು ನಡೀತಾನೆ ಇದ್ದಾವೆ. ಕಾವೇರಿ ನದಿಯ ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶವನ್ನು ಕೊಟ್ಟಿದೆ. ಜಲಾಶಯಗಳಲ್ಲಿ ಅಗತ್ಯವಾದ ನೀರಿಲ್ಲ, ಸ್ಥಳೀಯ ಬೆಳೆಗಳಿಗೆ ಮತ್ತು ಕುಡಿಯುವ ನೀರಿಗೂ ಆದ್ಯತೆ ನೀಡಬೇಕು ಅಂತ ಕರ್ನಾಟಕ ಸರ್ಕಾರ ವಾದವನ್ನು ಮಂಡಿಸಿದ್ರು. CWRCಯು ಕರ್ನಾಟಕದ ವಾದವನ್ನು ತಳ್ಳಿಹಾಕಿದೆ. ಕಾವೇರಿ ನಿಯಂತ್ರಣ ಸಮಿತಿಯ ಆದೇಶನ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಇತರ ರಾಜಕೀಯ ಸಂಘಟನೆಗಳು ಕೂಡ ನಡೀತಾನೆ ಇದ್ದಾವೆ. CWRC ಆದೇಶಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದೆಂದು ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಪ್ರಾಧಿಕಾರದ ಮುಂದೆ ರಾಜ್ಯದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ಳಬೇಕು ಎಂದು ತುಂಬಾನೇ ಒತ್ತಾಯಗಳು ನಡೀತಾನೆ ಇದ್ದಾವೆ. ಇನ್ನೊಂದೆಡೆ ರೈತ ಪರ ಸಂಘಟನೆಗಳು ಮತ್ತು ಸಾರ್ವಜನಿಕರ ಪ್ರತಿಭಟನೆಗಳು. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾವೆ. ನೀರು ಬಿಟ್ಟರೆ ಇಡೀ ರಾಜ್ಯದಂತ ಕರ್ನಾಟಕ ಬಂದ್ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. CWRC ಆದೇಶದ ವಿರುದ್ಧ ಮಂಡ್ಯದಲ್ಲಿ ರೈತರ ಪ್ರತಿಭಟನೆಗಳು ಮಾಡ್ತಾನೆ ಇದ್ದಾರೆ. ರೈತರ ಮುಖಂಡರ ನೇತೃತ್ವದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ನಿನ್ನೆಯಷ್ಟೇ ಪಂಜಿನ ಮೆರವಣಿಗೆ ನಡೆಸಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರದು ಅಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. ಇನ್ನೊಂದೆಡೆ ರಾಮಲಿಂಗಾರೆಡ್ಡಿ ಅವರು ಅಂದರೆ ಜಲಸಂಪನ್ಮೂಲದ ಸಚಿವರು, ನಾವು CWMA ಮೇಲ್ಮನವಿಗೆ ಹೋಗ್ಬೋದು, ಮೇಲ್ಮನವಿ ಹೋಗಬೇಕೋ ಇಲ್ಲವೋ ಅನ್ನೋದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳೋಣ. 15ನೇ ತಾರೀಕಿನ ಮುಂಚೆ ಮಳೆ ಬರೆದಿದ್ರೆ ತೀವ್ರ ನೀರಿನ ಅಭಾವ ಆಗಲಿದೆ. ಇತ್ತೀಚೆಗೆ ಬಂದ ಮಳೆ ಸ್ವಲ್ಪ ಸಮಾಧಾನವಷ್ಟೇ. KRSನಲ್ಲಿ ನಮ್ಮ ಹತ್ರ ನೀರಿನ ಅಭಾವ ತುಂಬಾನೇ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದೆಡೆ ನಮ್ಮ ಕನ್ನಡ ಪರ ಹೋರಾಟಗಾರರು ತಮಿಳುನಾಡಿಗೆ ಒಂದು ಹನಿ ನೀರನ್ನ ಕೂಡ ಕೊಡಲೇಬಾರದು. DK ಶಿವಕುಮಾರ್ ಅವರ ಅಧಿಕಾರದಲ್ಲಿ ಕದ್ದು ಮುಚ್ಚಿ ನೀರನ್ನು ಕೊಡುವುದಾಗಲಿ ಅಥವಾ CWRC ಒತ್ತಡಕ್ಕೆ ಮಣಿಯುವುದಾಗಲಿ ಮಾಡಿದರೆ ಅದು ಕರ್ನಾಟಕಕ್ಕೆ ಮಾಡುವ ದ್ರೋಹವಾಗಲಿದೆ. ನೀರೇನಾದರೂ ಬಿಟ್ಟರೆ ಇಡೀ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತೀವಿ. ನಮ್ಮ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ನೀರಿಲ್ಲದ ಕಾರಣ ಬೇರೆ ರಾಜ್ಯಗಳಿಗೆ ನೀರನ್ನು ಕೊಡಲೇಬಾರದು ಅಂತ ಗಟ್ಟಿಯಾಗಿ ಕರ್ನಾಟಕ ಸರ್ಕಾರ ನಿಲ್ಲಬೇಕು ಎಂದು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಕೊರತೆಯ ಬಲವಾದ ಆಧಾರಗಳನ್ನು ಮಂಡಿಸುವ ಮೂಲಕ CWRC ಆದೇಶವನ್ನು CWMA ಮುಂದೆ ಪ್ರಶ್ನಿಸಲು ಕರ್ನಾಟಕ ಸರ್ಕಾರ ಯೋಜನೆಯನ್ನು ರೂಪಿಸ್ತಾ ಇದೆ. ಮನವಿಯ ಕುರಿತು CWMA ಅಂತಿಮ ಆದೇಶ ನೀಡುವವರೆಗೆ ನೀರನ್ನು ಬಿಡಬಾರದು ಅನ್ನೋದು ಕರ್ನಾಟಕದ ತೀರ್ಮಾನ. ಕರ್ನಾಟಕದಲ್ಲೂ ಮಳೆಯ ಕೊರತೆ ಇದೆ. ಇದರಿಂದಾಗಿ ತುಂಬಾ ಜನ ರೈತರಿಗೆ ಬೆಳೆ ಕೂಡ ಬೆಳೆಯಲಾಗಿಲ್ಲ. ಇನ್ನು CWRC ಆದೇಶ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನೋದು, ಆದರೆ ಸರ್ಕಾರ ಇದೀಗ ನೀರು ಬಿಡದೇ ಇರಲು ಮುಂದಾಗಿದೆ. CWMAಗೆ ಮನವಿ ಸಲ್ಲಿಸಿದ ನಂತರ ಏನಾಗಲಿದೆ ಅಂತ ಕಾದು ನೋಡೋಣ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ತೆ.